ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಸಂದೀಪ್ ರಮೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಟೆಲ್ ಒನ್ ಸ್ಮಾಲ್ ಥಿಂಗ್. ನನ್ನ ಲಾಸ್ಟ್ ಕಪಲ್ ಆಫ್ ವ್ಲಾಗ್ಸಿಂದ ಲಾಸ್ಟ್ ವೀಕಲ್ಲಿ ನಾನೊಂದು ಸುಮಾರು 4-5 ವ್ಲಾಗ್ ರಿಲೀಸ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸಿನ್ಸ್ ದೆನ್ ಬಹಳ ಜನ ಹೊಸಬ್ರು ಬಂದಿದ್ದೀರಾ ನಾನು ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ದ ವೇ ದಟ್ ಯು ಗೈಸ್ ಆರ್ ಕಮ್ಯುನಿಕೇಟಿಂಗ್ ವಿತ್ ಮೀ, ಎಸ್ಪೆಷಲಿ ಕನ್ನಡದಲ್ಲಿ, ಇಟ್ಸ್ ಲೈಕ್ ಇಟ್ ಗಿವ್ಸ್ ಮೀ ಜಸ್ಟ್ ದಿ ಎಕ್ಸ್ಟ್ರಾ ಮೋಟಿವೇಶನ್ ಟು ಡೂ ಬೆಟರ್ ವ್ಲಾಗ್ಸ್. ಸೊ ಅದಕ್ಕೆ ಧನ್ಯವಾದಗಳು. ಇದೇ ಥರ ಪ್ರೋತ್ಸಾಹ ನೀಡಿ, ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ನನ್ನ ಮನೆ. ಇಟ್ಸ್ ನಾಟ್ ಎನಿ ಶೋರೂಮ್. ನಾನು ಏನೇನು ಬೈಕ್ ಗೇರ್ಸ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಒಂದು ಸ್ಮಾಲ್ ವ್ಲಾಗ್ ಮೂಲಕ ತಿಳಿಸ್ತೀನಿ. ಸೊ ಈ ವ್ಲಾಗು ನೀವು ಎಕ್ಸ್ಪಲ್ಸ್ ಓಡಿಸ್ತಾ ಇರ್ಬೋದು, ಎಕ್ಸ್ಪಲ್ಸ್ 200 ಆರ್ ಮೇ ಬಿ ಹಿಮಾಲಯನ್ ಆರ್ KTM 390 ಆರ್ ಮಿಡಲ್ ಸೆಗ್ಮೆಂಟ್ ಹೋದರೆ ಯು ಹ್ಯಾವ್ ದ ವರ್ಸಸ್ 650 ಆರ್ ದ CB 500X ಹೊಂಡಾ ಅವ್ರದ್ದು, ಆರ್ ಟಾಪ್ ಆಫ್ ದ ಲೈನ್ ದೊಡ್ಡ ಗಾಡಿ ಅಂದರೆ ನಾನು ಯೂಸ್ ಮಾಡ್ತಿದ್ದೀನಲ್ಲ ಬೈಕ್, ಹೊಂಡಾ ಆಫ್ರಿಕಾ ಟ್ವಿನ್ ಆರ್ ಮೇ ಬಿ GSA ಆರ್ ಮೇ ಬಿ ದ ಸ್ಟ್ರೀಟ್ ನೇಕಿಡ್ಸ್ ಆರ್ ಮೇ ಬಿ ದ ಪರ್ಫಾರ್ಮೆನ್ಸ್ ಲೈಕ್ ಯೋರ್ S1000 RR ಅಥವಾ R1. ಈ ಥರ ಎಲ್ಲ ಆಲ್ ಕ್ಯಾಟಗರಿ ಬೈಕ್ಸ್ಗೆ ಯಾವ ಥರ ಗೇರ್ ಯೂಸ್ ಮಾಡ್ಬೋದು, ಏನಕ್ಕೆ ಬೇಕಾಗತ್ತೆ, ವೈ ಡು ವಿ ಇನ್ವೆಸ್ಟ್ ಸೋ ಮಚ್ ಮನಿ ಇನ್ ಗೇರ್ಸ್ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ದಿಸ್ ಇಸ್ ವಾಟ್ ಐ ಡು. ನಾನು ಹೊಂಡಾ ಆಫ್ರಿಕನ್ ಟ್ವಿನ್ ಅಂತ ಬೈಕನ್ನು ಓಡಿಸ್ತೀನಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಆಫ್ ರೋಡ್ ಮಾಡ್ತೀನಿ, ಮಲ್ಟಿ ಡೇ ಟೂರಿಂಗ್ಸ್ ಹೋಗ್ತೀನಿ, ಹಲವಾರು ಸ್ಟೇಟ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಲೈಕ್ ಒನ್ ಆಫ್ ದ ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಳ್ದಂಗೆ ಕಾಮೆಂಟಲ್ಲಿ, ಒನ್ ಆಫ್ ದ ಮೋಸ್ಟ್ ಯುನೀಕ್ ಮೋಟೋ ವ್ಲಾಗಿಂಗ್ ಯೂಟ್ಯೂಬ್ ಚಾನಲ್ ದ್ಯಾಟ್ ಹೀ ಕೇಮ್ ಅಕ್ರಾಸ್. ವೈ? ಬಿಕಾಸ್ ಅಂದರೆ ನನ್ನ ವ್ಲಾಗ್ಸಲ್ಲಿ ನನ್ನದೇ ಸ್ವಂತ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಐ ಈದರ್ ಕ್ರಿಯೇಟ್ ಆರ್ ರೀಕ್ರಿಯೇಟ್ ದ ಕ್ಲಾಸಿಕ್ಸ್ ದಟ್ ಐ ಗ್ರೂ ಅಪ್ ಲಿಸ್ನಿಂಗ್ ಟು. ಕನ್ನಡ ಹಾಡಾಗಿರ್ಬೋದು, ಸ್ವಲ್ಪ ಹಿಂದಿ ಹಾಡಾಗಿರ್ಬೋದು, ಅಥವಾ ಇಂಗ್ಲೀಷ್ ಹಾಡಾಗಿರ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಇಸ್ ಆಲ್ ಅಬೌಟ್ ಸ್ವಲ್ಪ ಮಾತು, ಬಹಳ ರೈಡಿಂಗ್, ಶೋಕೇಸಿಂಗ್ ಮ್ಯಾಗ್ನಿಫಿಸೆಂಟ್ ಪ್ಲೇಸಸ್ ವಿತ್ ಅ ಟಚ್ ಆಫ್ ಸಂಗೀತ. ನಾನೇ ಕಂಪೋಸ್ ಮಾಡೋದು ರೈಟ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೆಲ್ ಐಕಾನ್ ಒತ್ತಿ. ಈ ಥರ ವ್ಲಾಗ್ಸ್ ಬಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಅವ್ರಿಗೂ ಈ ವ್ಲಾಗ್ಸ್ ನೋಡಿ ಮೋಟಿವೇಶನ್ ಬರ್ಬೋದು, ಆರ್ ಇಟ್ ಮೈಟ್ ಬಿ ಯೂಸ್ಫುಲ್ ಆರ್ ಇನ್ಫಾರ್ಮೇಷನಲ್. ಓಕೆ, ಇವತ್ತಿನ ವ್ಲಾಗು ಇಟ್ಸ್ ಬೇಸಿಕ್ಲಿ ಐ ಹ್ಯಾವ್ ಸ್ಟ್ರಕ್ಚರ್ಡ್ ಇಂಟು 3 ಪಾರ್ಟ್ಸ್. ಮೊದಲನೇದಾಗಿ ನಾನು ನನ್ನ ಗೇರ್ಸ್ ಯೂಸ್ ಮಾಡೋದು ಇಟ್ ಬೇಸಿಕ್ಲಿ ಬೇಸ್ಡ್ ಆನ್ 3 ಪ್ರಿನ್ಸಿಪಲ್ಸ್. ಒಂದು ಸಿಟಿ ರೈಡ್ ಆಗಿರ್ಬೋದು, ಯಾವ ಥರ ಗೇರ್ಸ್ ಯೂಸ್ ಮಾಡ್ತೀನಿ ನಾನು, ಯಾವ ಥರ ಅಂದರೆ ತರಕಾರಿ ತರಕ್ಕೆ ಹೋಗ್ಬೋದು, ನಮ್ಮ ಸ್ನೇಹಿತರನ್ನ ಮೀಟ್ ಮಾಡೋಕ್ಕೆ ಹೋಗ್ಬೋದು, ರೈಟ್. ಸೆಕೆಂಡ್ಲಿ ನಾನು ಟೂರಿಂಗ್ ಮಾಡಬೇಕಾದ್ರೆ ಯಾವ ಥರ ಗೇರ್ಸನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಏನಕ್ಕೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರನೇದಾಗಿ ಸಿನ್ಸ್ ಐ ರೈಡ್ ಹೊಂಡಾ ಆಫ್ರಿಕಾ ಟ್ವಿನ್, ಸ್ವಲ್ಪ ಆಫ್ ರೋಡ್ ಎಂಥೂಸಿಯಸ್ ನಾನು. ಇಲ್ಲಿ ಹೋಗ್ತಾ ಇರ್ತೀನಿ, ನಮ್ಮ ಕನಕಪುರ ಅಥವಾ ನಮ್ಮ ವಾಣಿವಿಲಾಸ ಸಾಗರ್ ಡ್ಯಾಮ್ ಆಗಿರ್ಬೋದು, ಕ್ವೈಟ್ ನಂಬರ್ ಆಫ್ ಪ್ಲೇಸಸ್. ಸೊ ಈ ಥರ ಆಫ್ ರೋಡ್ ಮಾಡಬೇಕಾದ್ರೆ ಯಾವ ಥರ ಗೇರ್ಸ್ ಯೂಸ್ ಮಾಡ್ತೀನಿ ಅಂತ, ರೈಟ್. ಸೊ ಬನ್ನಿ ಈ ಇನ್ಫಾರ್ಮೇಟಿವ್ ವ್ಲಾಗನ್ನು ಶುರು ಮಾಡೋಣ. ಲೆಟ್ ಮಿ ವಾಕ್ ಯು ಥ್ರೂ ಆಲ್ ದ ಗೇರ್ಸ್ ದಟ್ ಐ ಯೂಸ್ ಸೊ ದ್ಯಾಟ್ ದಿಸ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯು. ಮೊದಲನೇದಾಗಿ ನಾನು ತೋರಿಸೋದು ಅಂದರೆ ದಿಸ್ ಈಸ್ ದ ಫಸ್ಟ್ ಜಾಕೆಟ್ ನಾನು ತೊಗೊಂಡಿದ್ದು. ಸೊ ನಾನು ಕವಾಸಾಕಿ Z900 ತೊಗೊಂಡಕ್ಕಿಂತ ಮುಂಚೆ ಐ ಹ್ಯಾಡ್ ಇನ್ವೆಸ್ಟೆಡ್ ಇನ್ ದಿಸ್ ಗೇರ್. ಆವಾಗ ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಐ ವಿಶ್ ಸಮ್ಮನ್ ಲೈಕ್ ಮೀ ಇನ್ಫಾರ್ಮ್ಡ್, ಆರ್ ಮೇ ಬಿ ಐ ರೀಸ್ಟಾರ್ಟ್ ಟು ಯೂಟ್ಯೂಬ್ ಚಾನಲ್ ಟು ಗೆಟ್ ಆಲ್ ದ ಇನ್ಫಾರ್ಮೇಷನ್. ಸೊ ಇದು ಅಸ್ಪೀಡಾ ಅಂತ. ದಿಸ್ ಇಸ್ ಅನ್ ಇಂಡಿಯನ್ ಬ್ರ್ಯಾಂಡ್. ಬ್ರಿಲಿಯಂಟ್ ಬಿಲ್ಡ್ ಕ್ವಾಲಿಟಿ. ಇದ್ರ ಪ್ರಾಡಕ್ಟ್ ಹೆಸರು ಅಸ್ಪೀಡಾ Odysseus ಆಲ್ ಸೀಸನ್ ಅಂತ. ಓಕೆ, ದಿಸ್ ಈಸ್ ಅ ವೆರಿ ಗುಡ್ ಟೂರಿಂಗ್ ಜಾಕೆಟ್. ಬ್ರೇಕ್ಫಾಸ್ಟ್ ರೈಡ್ ಮಾಡ್ಬೋದು, ಅಥವಾ ಹಲವಾರು ದಿನ ನೀವು ಸುತ್ಕೊಂಬರ್ಬೋದು. ಆ್ಯಂಡ್ ದಿಸ್ ಈಸ್ ಸೂಪರ್ ಬಿಲ್ಡ್ ಕ್ವಾಲಿಟಿ. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ, ಅಲ್ಲಿ ಟಾಪ್ ಟು ಬಾಟಮ್ ಅಪ್ರೋಚ್ ತೊಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಪ್ರೊಟೆಕ್ಷನ್ ಇರುತ್ತೆ. ದೆರ್ ವಿಲ್ ಬಿ ಅನ್ ಆರ್ಮರ್ ಹಿಯರ್. ಆಮೇಲೆ ಎಲ್ಬೋಗೆ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಆ್ಯಂಡ್ ಲೆಟ್ ಮಿ ಓಪನ್ ದಿಸ್ ಫಾರ್ ಯು. ಇಲ್ಲಿ ಬ್ಯಾಕ್ ಪ್ರೊಟೆಕ್ಷನ್ ಇರುತ್ತೆ. ಅಫ್ಕೋರ್ಸ್ ನಾನು ಸಿಟಿ ರೈಡಿಂಗ್ ಯೂಸ್ ಮಾಡ್ತಿರೋದು, ಹಾಗಾಗಿ ನಾನು ಬ್ಯಾಕ್ ಪ್ರೊಟೆಕ್ಷನ್ನ ತೆಗೆದಿದ್ದೀನಿ. ಬಟ್ ಆಲ್ ದಿ ಆರ್ಮರ್ಸ್ ದಟ್ ಯು ಸಿ ಈಸ್ ಆಲ್ ಲೆವೆಲ್ 2. ಓಕೆ, ಸೊ ಇದಲ್ಲದೆ ನಿಮಗೆ ಇಲ್ಲಿ ಮೆಶ್ ಇದೆ. ದ್ಯಾಟ್ ಮೀನ್ಸ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಗಾಳಿ ಹೋಗುತ್ತೆ. ಓಕೆ, ಸೊ ಯು ವಿಲ್ ಬಿ ಏಬಲ್ ಟು ಬ್ರೀದ್. ಇದೊಂದೇನು ಸ್ಟ್ಯಾಂಡರ್ಡ್ ಫೀಚರ್ ಅಂತ ಇದ್ರದ್ದು. ಇನ್ ಕೇಸ್ ನಿಮ್ಮದು ವಾಟರ್ ಪ್ರೂಫ್ ಫೋನ್ ಇಲ್ಲ ಅಂದರೆ ನೀವು ಇಲ್ಲಿ ಟಕಿನ್ ನಿಮ್ಮ ಫೋನ್ನ ಇಟ್ಟು ಇಲ್ಲಿ ಜಿಪ್ ಹಾಕಿದ್ರೆ ದಿಸ್ ಇಸ್ ಅ ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್. ಸೊ ಫೋನ್ ಏನೂ ನೀರು ಹೋಗದೆ ಇರೋಂಗೆ ಇದು ನೋಡ್ಕೊಳುತ್ತೆ. ಓಕೆ,
ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಬೇಸಿಕ್ ಪಾಕೆಟ್ಸ್ ಇದೆ. ಅಫ್ಕೋರ್ಸ್ ವಿ ಲಿವಿಂಗ್ ಇನ್ ದ ಪ್ಯಾಂಡಮಿಕ್ ಟೈಮ್ಸ್, ಸೊ ನಿಮಗೆ ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಹ್ಯಾಂಡಿಯಾಗಿ ಸಿಗೋಂಗೆ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಜಸ್ಟ್ ರೆಟ್ರೋಫಿಟ್ಟಿಂಗ್, ಬಟ್ ದಿಸ್ ಇಸ್ ವಾಟ್ ದಿ ಪಾಕೆಟ್ಸ್ ಆರ್ ಯೂಸ್ ಫಾರ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಹಿಂದೆಯಿಂದ. ಸೊ ಇದು ಲೈನಿಂಗ್ ಇದೆಯಲ್ಲ, ದಿಸ್ ಇಸ್ ಲೈಕ್ ಅ ರಿಫ್ಲೆಕ್ಟರ್ ಲೈನಿಂಗ್. ಸೊ ರಾತ್ರಿ ನೀವು ಹೋಗ್ಬೇಕಾದ್ರೆ ಜನಕ್ಕೆ ಗೊತ್ತಾಗುತ್ತೆ ದ್ಯಾಟ್ ದೆರ್ ಈಸ್ ಅ ಪರ್ಸನ್ ಹೂಸ್ ರೈಡಿಂಗ್ ಅ ಬೈಕ್ ಅಂತ ಗೊತ್ತಾಗಂಗೆ. ಇಲ್ಲಿದೆ ಆ್ಯಂಡ್ ಆಫ್ಕೋರ್ಸ್ ಇಲ್ಲೂ ಇದೆ. ಆಮೇಲೆ ಬ್ಯಾಕ್ ಪಾಕೆಟ್ ಇದೆ. ಸೊ ನಿಮಗೆ ರೈನ್ ಗೇರು ಅಥವಾ ಸಮಥಿಂಗ್ ಸಿಮಿಲರ್ ಇಫ್ ಯು ವಾಂಟ್ ಪುಟ್ ವಿಚ್ ಇಸ್ ಹ್ಯಾಂಡಿ ಹಿಯರ್, ಆರಾಮಾಗಿ ಉಪಯೋಗಿಸ್ಕೋಬೋದು. ಸೊ ದಿಸ್ ಈಸ್ ಆಸ್ಪಿಡಾಸ್ Odysseus, which is a all season jacket. Please note, ಇದು ವಾಟರ್ ಪ್ರೂಫ್ ಜಾಕೆಟ್ ಅಲ್ಲ. ಇದ್ರ ಮೇಲ್ಗಡೆ ರೈನ್ ಲೈನಿಂಗ್ ಬರುತ್ತೆ, ಕಂಪ್ನಿದೆ, ಅದನ್ನು ಹಾಕೋಬೇಕಾಗತ್ತೆ ನೀವು. ಸೊ ಇದು ನಾನು ಸಿಟಿಗೆ ಯೂಸ್ ಮಾಡ್ತೀನಿ, ನಾಟ್ ಪ್ರಾಬ್ಲಿ ತರಕಾರಿ ತರೋಕ್ಕೆ, ಬಟ್ ಫ್ರೆಂಡ್ಸ್ ನನ್ನ ಸ್ನೇಹಿತರ ಮೀಟ್ ಮಾಡಬೇಕಾದ್ರೆ ಅಥವಾ ಇನ್ ಕೇಸ್ ಯಾವಾಗ ಆಫೀಸ್ ಓಪನ್ ಆಗುತ್ತೋ ಗೊತ್ತಿಲ್ಲ, ಬಟ್ ಆದಾಗ ಈ ಜಾಕೆಟ್ನೇ ಹಾಕೊಂಡು ಓಡಿಸ್ತೀನಿ. ಯಾಕೆ ಸಿಟಿಲಿ ನಾನು ಹಾಕೊಂಡು ಓಡಿಸ್ತೀನಿ ಅಂದರೆ, ಗಾಡ್ ಫಾರ್ಬಿಡ್ ಇನ್ ಕೇಸ್ ನನಗೆ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ಬೀಳ್ತು ಅಥವಾ ಫಾರ್ ಆಬ್ವಿಯಸ್ ರೀಸನ್ಸ್ ಗಾಡಿ ಬಿದ್ದಾಗ ನನಗೆ ಬೇಸಿಕ್ ಇದರಲ್ಲಿ ಪ್ರೊಟೆಕ್ಷನ್ ಇರಬೇಕು, ರೈಟ್? ಆ್ಯಂಡ್ ದಿಸ್ ಅಬ್ರೇಷನ್ ಮೆಟೀರಿಯಲ್ ವಿಲ್ ಹೆಲ್ಪ್ ಮೀ ಪ್ರಿವೆಂಟ್ ನನಗೆ ಈ ಥರ ಎಲ್ಲ ಈ ಪಾರ್ಟ್ ಆಫ್ ದ ಬಾಡೀಸ್ ಎಲ್ಲ ಸ್ಕ್ರ್ಯಾಚ್ ಆಗಬಾರ್ದು ಅಂತ. ವಾಟ್ ಎವರ್ ಸ್ಮಾಲ್ ಇಟ್ ಈಸ್ ಐ ಟ್ರೈ ಟು ಅವಾಯ್ಡ್. ಹಾಗಾಗಿ ನಾನು ಈ ಜಾಕೆಟ್ನ ಯೂಸ್ ಮಾಡ್ತೀನಿ ಸಿಟಿಗೆ. ಅಗೇನ್ ದಿಸ್ ಇಸ್ ಕಾಲ್ಡ್ ಅಸ್ಪೀಡಾ ಒಡಿಸಿಯಸ್. ಇದು ನಿಮಗೆ ಸುಮಾರು 10,000-12,000 ಆಗಬಹುದು. ಸೊ ನೀವು ಇಫ್ ಯು ಆರ್ ಲುಕಿಂಗ್ ಫಾರ್ ಟೂರಿಂಗ್ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಐ ವುಡ್ ರೆಕಮೆಂಡ್ ಸ್ಟ್ರಾಂಗ್ಲಿ, ಬಿಕಾಸ್ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಕವಾಸಾಕಿ ಇದ್ದಾಗ ಇದನ್ನೇ ಹಾಕೋತಾ ಇದ್ದೆ. ಈ ಜಾಕೆಟಲ್ಲೇ ನಾನು ಸದರ್ನ್ ಇಂಡಿಯಾ ಮತ್ತು ಎಂಟೈರ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ, ರೈಟ್ ಫ್ರಮ್ ಗೋವಾ ಟು ರಾಜಸ್ಥಾನ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೂ ಇದರಲ್ಲಿ ಮಾಡಿರೋದು. ಸೊ ದಿಸ್ ಇಸ್ ಒನ್ ಆಫ್ ಮೈ ಸ್ಟ್ರಾಂಗ್ ರೆಕಮೆಂಡೇಷನ್ಸ್ ಆ್ಯಸ್ ವೆಲ್. ಈಗ ಲೆಟ್ ಮಿ ಮೂವ್ ಓವರ್ ಆ್ಯಂಡ್ ತೋರಿಸೋದು ನಿಮಗೆ. ಇವಾಗ ನೀವು ನೋಡ್ತಾ ಇರೋ ಜಾಕೆಟು, ದಿಸ್ ಈಸ್ ಬೈ Alpinestars, ದ ಬ್ರ್ಯಾಂಡ್. ದ ಪ್ರಾಡಕ್ಟ್ ಇಸ್ ಕಾಲ್ಡ್ Valparaiso. ಸೊ ಇಟ್ ಈಸ್ Alpinestars Valparaiso ಟೆಕ್ ಟೂರಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರದ್ದು ಏನು ಫೀಚರ್ಸು ಅಂತೆಲ್ಲ ನಾನು ನಿಮಗೆ ಈ ಜಾಕೆಟ್ ಹಾಕ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಒಂಥರ Alpinestarsದು ಫ್ಯಾನ್ ಬಾಯ್, ಆಲ್ವೇಸ್ ವಾಂಟೆಡ್ ಟು ಬೈ ದಿಸ್. ಸೊ ಸಖತ್ ಕಂಫರ್ಟಬಲ್ ಇದು. ದಿಸ್ ಇಸ್ ಲೈಟ್ ವೇಟ್ ಆ್ಯಸ್ ವೆಲ್. ಮೋಸ್ಟ್ ಆಫ್ ದ ಟೂರಿಂಗ್ ಜಾಕೆಟ್ಸ್ ನಿಮಗೆ ಸ್ವಲ್ಪ ಇಟ್ ವಿಲ್ ಬಿ ಆನ್ ದ ಹೆವಿಯರ್ ಸೈಡ್. ಹವೆವರ್ ಇದು ನನಗೆ ಅಷ್ಟು ಹೆವಿ ಅಂತ ಅನಿಸಲೇ ಇಲ್ಲ. ವೆರಿ ಕಂಫರ್ಟಬಲ್. ನನ್ನ ಬಾಡಿ ಪರ್ಸ್ನಾಲಿಟಿಗೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ವೆಲ್ ಬಿಲ್ಟ್ ಆ್ಯಂಡ್ ಇಟ್ಸ್ ಡೀಸೆಂಟ್ ಆಸ್ ವೆಲ್. ಓಕೆ, ಸೊ ದಿಸ್ ಈಸ್ ಮೈ Alpinestars Valparaiso. ಏನೇನು ಫೀಚರ್ಸ್ ಇದರಲ್ಲಿ? ಅಫ್ಕೋರ್ಸ್ ದಿಸ್ ಇಸ್ ಅ ವೆರಿ ರಿಜಿಡ್ ಮೆಟೀರಿಯಲ್ ದಟ್ ಈಸ್ ಬಿಲ್ಟ್. ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್, ಲೆಟ್ ಮಿ ಟೆಲ್ ಯು ದ್ಯಾಟ್. ಇದ್ರದ್ದು ಬೆಸ್ಟ್ ಪಾರ್ಟ್ ಅಂದರೆ ದ ವೆಂಟಿಲೇಷನ್ ಸಿಸ್ಟಮ್. ಸೊ ನೋಡಿ, ಇವಾಗ ನಾನು ಈ ಜಿಪ್ ತೆಗಿತಾ ಇದ್ದೀನಿ. ಇಲ್ಲಿ ಇಲ್ಲೊಂದು ವೆಂಟ್ ಇದೆ, ಇಲ್ಲೊಂದು ವೆಂಟ್ ಇದೆ, ಇಲ್ಲೊಂದು ವೆಂಟು, ಇಲ್ಲೊಂದು ವೆಂಟು ಆ್ಯಂಡ್ ಇಲ್ಲಿ. ನೀವು ಟೂರಿಂಗ್ ಮಾಡಬೇಕಾದ್ರೆ ಎಸ್ಪೆಷಲಿ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲ, ಸೊ ಬಿಕಾಸ್ ಇಂಡಿಯಾ ಇಸ್ ಅ ವೆರಿ ಟ್ರಾಪಿಕಲ್ ಕ್ಲೈಮೇಟ್, ಅಂದರೆ ಬಿಸಿಲು ಜಾಸ್ತಿ ಫಾರ್ ಮೋಸ್ಟ್ ಪಾರ್ಟ್ ಆಫ್ ದ ಇಯರ್. ನೀವು ಎಷ್ಟೇ ಗಾಳಿ ಬರಲಿ ಜಾಕೆಟಲ್ಲಿ, ಇಟ್ಸ್ ವೆರಿ ಆಬ್ವಿಯಸ್ ದಟ್ ನಿಮಗೆ ಬೇಗ ಸೆಕೆ ಆಗೋದು, ರೈಟ್? ಎಸ್ಪೆಷಲಿ ಹೈವೇಸಲ್ಲಿ ಓಡಿಸ್ಬೇಕಾದ್ರೆ. Alpinestars has come up with this awesome technology where you have the vents ಎಲ್ಲೆಲ್ಲಿ ಬೇಕೋ ಕರೆಕ್ಟಾಗಿ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲೊಂದು ಪಾರ್ಟು, ಇಲ್ಲೊಂದು ಪಾರ್ಟು, ಸೊ ದ್ಯಾಟ್ ನಿಮಗೆ ಎದೆಗೂಡು ಆ್ಯಂಡ್ ಆಲ್ ಯುವರ್ ಚೆಸ್ಟ್ ವಿಲ್ ಬಿ ಏಬಲ್ ಟು ಬ್ರೀತ್. ಓಕೆ, ಆಮೇಲೆ ನಿಯರ್ ಯುವರ್ ನಿಮ್ಮ ಇದು ಕೈ ಹತ್ರ, ರೈಟ್, ಎರಡೂ ಕಡೆ, ಸೊ ದ್ಯಾಟ್ ಇಲ್ಲಿಂದ ಗಾಳಿ ಹೋಗಲಿ ಅಂತ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಇಲ್ಲಿ ಕಂಠ ಹತ್ರ, ಸೊ ಇಲ್ಲಿಂದ ಬ್ಯಾಕ್ಗೆ ಗಾಳಿ ಹೋಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಬಿನೀತ್ ಯುವರ್ ಶೋಲ್ಡರ್ಸ್. ಸೊ ದಿಸ್ ಈಸ್ ವೆರಿ ವೆಲ್ ಪ್ರೊಟೆಕ್ಟೆಡ್. ಓಕೆ, ಆ್ಯಂಡ್ ಲೈಕ್ ಮೈ Aspida, ನೋಡಿ ಇಲ್ಲಿ 2 ಪಾಕೆಟ್ಸ್ ಇದೆ, ಆರಾಮಾಗಿ ಇಟ್ಕೋಬೋದು. ಆ್ಯಂಡ್ ದೇರ್ ಈಸ್ ಆಲ್ಸೋ ಅ ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್. ಸೊ ನಾನು ನಿಮ್ಗೆ ಹೇಳಿದೆ ದ್ಯಾಟ್ ದಿಸ್ ಈಸ್ ನಾಟ್ ವಾಟರ್ ಪ್ರೂಫ್, ಆಲ್ದೋ ಐ ಕ್ಯಾನ್ ಸೇ ದಿಸ್ ಈಸ್ ಅಬೌಟ್ 70% ವಾಟರ್ ಪ್ರೂಫ್. ನಾನಿವಾಗ ಕುದುರೆಮುಖ, ದೇವ್ರ ಮನೆ, ಚಾರ್ಮಡಿ ಎಲ್ಲ ಹೋಗಿ ಬಂದೆಲ್ಲ, ನಾನು ಈ ವೆಂಟ್ಸನ್ನ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಇನ್ ಕೇಸ್ ಐ ಹ್ಯಾಡ್ ಪುಟ್, ಐ ಕುಡ್ ಹ್ಯಾವ್ ಅವಾಯ್ಡೆಡ್ ಆಲ್ ದ್ಯಾಟ್ ವೆಟ್ನೆಸ್ ಇನ್ಸೈಡ್ ಮೈ ಬಾಡಿ, ಆಲ್ ಆಫ್ ದ್ಯಾಟ್. ಇದರಲ್ಲಿ ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್ ಇದೆ. ಸೊ ಇದನ್ನು ನಾನು ಜಿಪ್ಪನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ದೆರ್ ಇಸ್ ನೋ ವೇ ದಟ್ ದ ವಾಟರ್ ವಿಲ್ ಗೋ ಇನ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್, ಲೈಕ್ Aspida, ದೇರ್ ಇಸ್ ಅನದರ್ ಕಂಪಾರ್ಟ್ಮೆಂಟ್ ಹಿಯರ್ ವೇರ್ ಇನ್ ಕೇಸ್ ನಿಮ್ಮ ಫೋನ್ ವಾಟರ್ ಪ್ರೂಫ್ ಇಲ್ಲ ಅಂದರೆ ನೀವು ಇಲ್ಲಿ ಫೋನನ್ನು ಹಾಕ್ಕೊಂಡು ಇಲ್ಲಿ ಇಡ್ಬೋದು. ಸೊ ದಿಸ್ ನೋ ವೇ ದ್ಯಾಟ್ ದ ವಾಟರ್ ವಿಲ್ ಗೆಟ್ ಇನ್ ಟು ದಿಸ್. ಬಟ್ ನಂದು ಯೂಸ್ ಮಾಡೋದು ಫೋನು ಇಟ್ ಈಸ್ ವಾಟರ್ ಪ್ರೂಫ್,
ಹಾಗಾಗಿ ಐ ವಿಲ್ ಟೆಲ್ ಯು ವಾಟ್ ಐ ಯೂಸ್ ದಿಸ್ ಕಂಪಾರ್ಟ್ಮೆಂಟ್ ಫಾರ್ ಅಂತ ಇನ್ ದಿ ವ್ಲಾಗ್ ಇನ್ ಸಮ್ ಟೈಮ್ ರೈಟ್. ಸೊ ಇನ್ನೊಂದೇನೆಂದರೆ ಇಲ್ಲಿ ಲೈನರ್ ಇದೆ, ಓಕೆ, ವಿಚ್ ಇಸ್ ದ ಡ್ರೈ ಸ್ಟಾರ್. ಬಿಕಾಸ್ ಆಫ್ ದಿಸ್ ಲೈನರ್ ನಿಮಗೆ ನೀರು ಒಳಗೆ ಹೋಗಲ್ಲ. ಸೊ ಇದನ್ನು ನಾನು ಜಿಪ್ ಹಾಕಿದೆ ಫುಲ್ಲು ಕಂಪ್ಲೀಟಾಗಿ, ಆ್ಯಂಡ್ ದೆನ್ ಐ ಕ್ಲೋಸ್ ದಿಸ್ ಅಲಾಂಗ್. ಸೊ ಇದು ಕಂಪ್ಲೀಟ್ ಒಂಥರ ಈ ಪಾರ್ಟು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗುತ್ತೆ, ಓಕೆ. ಸೊ ವೆಂಟ್ಸನ್ನು ಕ್ಲೋಸ್ ಮಾಡಿ ಇದನ್ನೆಲ್ಲ ಕ್ಲೋಸ್ ಮಾಡಿದ್ರೆ when there is no air that passes, it's about 70% waterproof, okay. One disadvantage of this jacket ಏನಂದರೆ, ಇವಾಗ ಗಾಡಿ ಓಡಿಸ್ತಾ ಇರ್ತೀನಿ, ಎದ್ವಾ ಮಳೆ ಹೆಂಗೆ ಅಂದರೆ ನಿಮಗೆ ಆನೆಕಲ್ ಬರುತ್ತಲ್ಲ ಆ ಥರ ಮಳೆ ಬಂದರೆ ನಾನು ಈ ಜಾಕೆಟನ್ನು ಬಿಚ್ಚಿ ಇದಕ್ಕೆ ರೈನ್ ಲೈನರ್ ಇದೆ, ರೈನ್ ಲೈನರ್ ಹಾಕ್ಕೊಂಡು ಆಮೇಲೆ ಈ ಜಾಕೆಟನ್ನು ಹಾಕೋಬೇಕು. ಲೆಟ್ ಮಿ ಶೋ ಯು ಹೌ ದ ಲೈನರ್ ಇಸ್. ಸೊ ಇದು ಪ್ರೊವೈಡೆಡ್ ಬೈ Alpinestars ಅಗೇನ್. ನೋಡಿ ಇಲ್ಲಿ Alpinestars ಡ್ರೈ ಸ್ಟಾರ್ ಅಂತಾರೆ. ಸೊ Alpinestars ಎಲ್ಲ ವಾಟರ್ ಪ್ರೂಫ್ ಏನೋ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಡ್ರೈ ಸ್ಟಾರ್. ಸೊ ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ಜಾಕೆಟನ್ನ ಹಾಕೋಬೇಕು. ಸೊ ದಿಸ್ ಆಲ್ಸೋ ಕಮ್ಸ್ ಅಲಾಂಗ್ ವಿತ್ ದ ಜಾಕೆಟ್. ಸೊ ಇವಾಗ ಬಿಸಿಲು ಬಂದರೆ ಈ ವೆಂಟ್ಸನ್ನೆಲ್ಲ ಓಪನ್ ಮಾಡ್ಕೊಂಡು ಆರಾಮಾಗಿ ಹೋಗೋದು, ಸಖತ್ ಗಾಳಿ ಬರುತ್ತೆ, ಓಕೆ, ಅಪ್ ಟು ಸಮ್ ಎಕ್ಸ್ಟೆಂಟ್. ಮಳೆ ಬಂದರೆ ಯು ಹ್ಯಾವ್ ದಿಸ್ ಡ್ರೈ ಸ್ಟಾರ್, ಓಕೆ, ವಿಚ್ ಇಸ್ ಯುವರ್ ರೈನ್ ಲೈನರ್ ಅಂತಾರೆ. ನೀವು ಇನ್ ಕೇಸು ಸ್ಪಿತಿ, ಲಡಾಖು ಆ ಕಡೆ ಎಲ್ಲ ಹೋದರೆ, ನನಗಿನ್ನೂ ಅವಕಾಶ ಬಂದಿಲ್ಲ. ಸೊ ಇನ್ ಕೇಸ್ ಬಂದಾಗ I'm going to use this. ಏನು ಸಖತ್ತಾಗಿದೆ ಅಂದರೆ ಇದು ಪ್ರಾಡಕ್ಟು, ದಿಸ್ ಇಸ್ ಲೈಕ್ ಅಲ್ಟಿಮೇಟ್. ನಾನಿನ್ನೂ ಇದು ಕಂಪ್ಲೀಟಾಗಿ ಯೂಸ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ದಟ್ ಐವ್ ಎವರ್ ಯೂಸ್ಡ್ ಆಸ್ ಅ ಥರ್ಮಲ್ ಲೇಯರ್. ನಾನೊಂದು ಸತಿ ಫ್ಯಾಮಿಲಿ ಜೊತೆ ಈಚೆ ಹೋದಾಗ ಸಿಕ್ಕಾಬಡೆ ಚಳಿ ಇತ್ತು, ಆಲ್ಮೋಸ್ಟ್ ನಿಯರಿಂಗ್ 0. ಆವಾಗ ಇದನ್ನು ಹಾಕೊಂಡು ಯೂಸ್ ಮಾಡಿದ್ದೆ. ಎಷ್ಟು ಬೆಚ್ಚಗಿಟ್ಟಿತ್ತು ಅಂದರೆ ಯು ವುಡ್ ಬಿ ಸರ್ಪ್ರೈಸ್ಡ್. ಅಪಾರ್ಟ್ ಫ್ರಮ್ ಯರ್ ಬೈಕ್ ರೈಡ್ಸ್ ನೀವು ಇದೇ ಥರ ಥರ್ಮಲ್ನ ಹಾಕ್ಕೊಂಡು ಯು ಕ್ಯಾನ್ ಯೂಸ್ ಇಟ್ when you're not riding to keep you warm, right? So this is another. So Alpinestars Valparaiso is one of the top of the models in Alpinestars, okay. So idu nimge around 42,000 irbodu MRP, and depending on where you buy from, the discount that they offer, pricing vary agutte. But this is a genuine investment. ಯಾಕೆಂದ್ರೆ ನೀವು ಒಂದು ಸತಿ ತೊಗೊಂಡ್ರೆ ನೀವು ಆರಾಮಾಗಿ ಒಂದು 5-6 ವರ್ಷ ಯೂಸ್ ಮಾಡ್ಬೋದು. ನಾನು ಇದನ್ನು ಹೆಚ್ಚು ಕಮ್ಮಿ 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಐ ಆಮ್ ಅಬ್ಸಲ್ಯೂಟ್ಲಿ ಲವಿಂಗ್ ದಿಸ್. ಸೊ ಈಗ ನಾನು ನಿಮಗೆ Alpinestarsದು ಆರ್ಮರ್ಸ್ ಬಗ್ಗೆ ಹೇಳ್ತೀನಿ. ಸೊ ಲೈಕ್ ಮೈ ಅಲಿಯರ್ ಜಾಕೆಟ್, ನಿಮಗೆ ಶೋಲ್ಡರ್ಸ್ ಹತ್ರ ಒಂದಿದೆ, ಎಲ್ಬೋ ಹತ್ರ ಒಂದು ಆರ್ಮರ್ ಇದೆ, ಬ್ಯಾಕ್ ಪ್ರೊಟೆಕ್ಟರ್ ಇದೆ, ಓಕೆ, ಆ್ಯಂಡ್ ನಿಮಗೆ ಇದು ಚೆಸ್ಟ್ ಪ್ರೊಟೆಕ್ಟರ್ ಇದೆ ಇಲ್ಲೊಂದು, ಆ್ಯಂಡ್ ಅಫ್ಕೋರ್ಸ್ ಈ ಕಡೆನೂ ಇನ್ನೊಂದಿದೆ, ಓಕೆ. ಎಲ್ಲ ಆರ್ಮರು ಈಸ್ ಆಲ್ ಲೆವೆಲ್ 1 ಲೈಕ್ ಐ ಸೆಡ್. ಈಗ ರೈಡಿಂಗ್ ಜಾಕೆಟ್ಸಲ್ಲಿ ಹೇಗೆ ಅಂದರೆ ದರ್ ಆರ್ 3 ಟೈಪ್ಸ್. ಒಂದು ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 3. ಮೋಸ್ಟ್ ಪ್ರಾಮಿನೆಂಟ್ಲಿ ಯೂಸ್ಡ್ ಆರ್ ಬಿಟ್ವೀನ್ ಲೆವೆಲ್ ಆ್ಯಂಡ್ ಲೆವೆಲ್ 2. ಲೆವೆಲ್ 3 ಇಸ್ ವೆರಿ ರೇರ್, ದಟ್ಸ್ ದೇರ್ ಟುಡೇ, ಓಕೆ. ಸೊ ಏನಪ್ಪ ಡಿಫ್ರೆನ್ಸ್ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಅಂದರೆ, ಲೆಟ್ ಮೀ ಟೇಕ್ ಒನ್ ಎಕ್ಸಾಂಪಲ್. ಈಗ ದಿಸ್ ಇಸ್ ಒನ್ ಆಫ್ ದ ಆರ್ಮರ್ಸ್ ತೆಗೆದಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ. ಲೆವೆಲ್ 1 ಅಂದರೆ ದ ಥಿಕ್ನೆಸ್ ದಟ್ ಇಟ್ ಹ್ಯಾಸ್. ಸೊ ಹೇಗೆ ಅಂದರೆ ನೋಡಿ, ಹಿಂಗೆ ಬೆಂಡ್ ಮಾಡ್ತೀನಿ, ಇಟ್ ವಿಲ್ ಈಸಿಲಿ ಬೆಂಡ್, ಓಕೆ. ಥಿಕ್ನೆಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ಡೀಸೆಂಟ್ ಪ್ರೊಟೆಕ್ಷನ್. ಲೆವೆಲ್ 2 ಏನು ಅಂದರೆ ಇದಕ್ಕಿಂತ ಸ್ವಲ್ಪ ದಪ್ಪ ಥಿಕ್ನೆಸ್ ಇರುತ್ತೆ, ಬಟ್ ಈ ಥರ ಫೋಲ್ಡ್ ಮಾಡೋಕ್ಕೆ ಇಷ್ಟು ಈಸಿಯಾಗಿ ಆಗೋಲ್ಲ, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಹಾರ್ಡ್. ಇಟ್ ಗಿವ್ಸ್ ಯು ವೆರಿ ಗುಡ್ ಪ್ರೊಟೆಕ್ಷನ್, ಓಕೆ. ಇದು ಏನಪ್ಪ ಲೆವೆಲ್ 2ಸ್ದೆಲ್ಲ ಡಿಸಡ್ವಾಂಟೇಜ್ ಅಂದರೆ ದಪ್ಪ ಇರುತ್ತೆ, ಸ್ವಲ್ಪ ಭಾರ. ಸೊ ಒಂದೊಂದು ಸತಿ ಯು ವಿಲ್ ಫೀಲ್ ದ ವೇಟ್. ಹೆಂಗಂದರೆ ದಿನಕ್ಕೆ ನೀವು 900-1000 ಓಡಿಸ್ತೀನಿ ಅಂದಾಗ ಹಾಫ್ ದ ವೇ ಆರ್ ಮೇ ಬಿ 3/4 ಆಫ್ ದ ವೇ ಸ್ವಲ್ಪ ಸುಸ್ತಾದಾಗ ಯು ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ಫೀಲಿಂಗ್ ದಟ್ ವೇಟ್ ಹಿಯರ್. ಸೊ ಆವಾಗ ಲೆವೆಲ್ 2 ಆರ್ಮರ್ಸ್ ಸ್ವಲ್ಪ ಹೆವಿ ಅನಿಸುತ್ತೆ. ಆ್ಯಂಡ್ ಬಿಕಾಸ್ ಇಟ್ ಇಸ್ ಸೋ ಥಿಕ್ ಅಲ್ಲ, ಫಸ್ಟ್ ಆಫ್ ಆಲ್ ಟೂರಿಂಗ್ ಜಾಕೆಟಲ್ಲಿ ಗಾಳಿ ಹೋಗೋದು ಇಟ್ಸ್ ನಾಟ್ ದಟ್ ಗ್ರೇಟ್. ಸೊ ಬಿಕಾಸ್ ಆಫ್ ದ ಥಿಕ್ನೆಸ್ ನೀವು ಇಂಥ ಕಡೆ ಎಲ್ಲ ತುಂಬ ಸ್ವೆಟ್ಸ್ ಎಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ನಾನು ಲೆವೆಲ್ 1 ಯೂಸ್ ಮಾಡೋದು ಟೂರಿಂಗಿಗೆ, ಬಿಕಾಸ್ ದ ಪ್ರೊಟೆಕ್ಷನ್ ದಟ್ ಇಟ್ ಹ್ಯಾಸ್ ಇಸ್ ಡೀಸೆಂಟ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ದ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೆವೆಲ್ 1 ಆ್ಯಂಡ್ ಲೆವೆಲ್ 2. ಲೆವೆಲ್ 3 ಅಂತೂ ಕೇಳಲೇಬೇಡಿ. ಸೊ ಫಸ್ಟು ಸಿಟಿ ಜಾಕೆಟ್ ಬಗ್ಗೆ ಮಾತಾಡಿದ್ವಿ, ಇವಾಗ ಟೂರಿಂಗ್ ಜಾಕೆಟ್ ಬಗ್ಗೆ. ನೆಕ್ಸ್ಟ್ ಐಮ್ ಗೋನಾ ಟಾಕ್ ಅಬೌಟ್ ದ ರೈಡಿಂಗ್ ಪ್ಯಾಂಟ್ ದಟ್ ಐ ಯೂಸ್.